ಭಗವದ್ಗೀತೆಯಲ್ಲಿ ಚರ್ಚಿಸುವಂಥದ್ದು ಮನುಷ್ಯ ಧರ್ಮವನ್ನ, ರಾಜಧರ್ಮವನ್ನ, ಕರ್ತವ್ಯ ಧರ್ಮವನ್ನ. ಸ್ವಧರ್ಮ ಅಂತ ಶ್ರೀಕೃಷ್ಣ ಬಳಸ್ತಾನೆ. ಸ್ವಧರ್ಮ ಅಂದರೆ ನನ್ನ ಕರ್ತವ್ಯ ಅಂತ. ಈಗ ಭಗವದ್ಗೀತೆ ಕಾಂಟೆಕ್ಸ್ಟ್ ನೋಡೋಣ. ಯಾವಾಗ ಬರುತ್ತೆ? ಮಹಾಭಾರತದಲ್ಲಿ ಬರುತ್ತೆ. ಕುರುಕ್ಷೇತ್ರ ಯುದ್ಧ ನಿಶ್ಚಯವಾಗಿದೆ. ಯುದ್ಧಕ್ಕೆ ಎಲ್ಲರೂ ಸನ್ನದ್ಧರಾಗಿ ಬಂದಿದ್ದಾರೆ. ಅರ್ಜುನ ತುಂಬ ಕಾನ್ಫಿಡೆನ್ಸಿಂದ ಹೇಳ್ತಾನೆ, ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೆ. ಯಾರದು ನನ್ನ ಜೊತೆ ಯುದ್ಧ ಮಾಡೋಕೆ ಬಂದಿದ್ದು, ನಾನು ನೋಡಬೇಕು ಕೃಷ್ಣ ಅಂತ ಹೇಳ್ತಾನೆ. ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಎರಡು ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ಇಡುವಂತ, ಹತ್ರದಿಂದ ನೋಡ್ತೀನಿ ಅಂತ. ಫಸ್ಟ್ ಅವ್ನು ಕಾಣಿಸೋದು ಯಾರು? ದ್ರೋಣ ಭೀಷ್ಮರು. ನೋಡಿದ ತಕ್ಷಣ ಅವನಿಗೆ ಒಳಗಡೆ ಗೊಂದಲ ಶುರು ಆಗತ್ತೆ. ಈಗೇನು ಅಂದರೆ ಅವನು ಒಬ್ಬ ಮಹಾಯೋಧ. ಆ ಯುದ್ಧದಲ್ಲಿ ಯಾರು ತಪ್ಪು ಮಾಡಿದಾರೋ, ಪಾಂಡವರಿಗೆ ವಿಪರೀತ ಕಷ್ಟ ಕೊಟ್ಟಿದ್ದಾರೋ, ಅನ್ಯಾಯಗಳ ಪರಂಪರೆ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕಾಗಿತ್ತು. ಅದಕ್ಕೆ ಧರ್ಮಯುದ್ಧ ಅದು. ಅವ್ರಿಗೆ ಕೌರವರ ಕಡೆ ಯಾರಿದಾರೋ ಅವರೆಲ್ಲರೂ ಅಧರ್ಮ ಪಕ್ಷಿಗಳೇ, ಅವ್ರಿಗೆ ಶಿಕ್ಷೆ ಆಗಬೇಕು. ಅರ್ಜುನಂಗೂ ಗೊತ್ತು. ಆದರೆ ಅವ್ನ ಗೊಂದಲ ಏನು ಗೊತ್ತಾ? ಇನ್ಯಾರ್ದೋ ತಾತ, ಇನ್ಯಾರ್ದೋ ಗುರು, ಇನ್ಯಾರ್ದೋ ಕಸಿನ್ಸ್ ಆಗಿದ್ರೆ ಪಟಪಟ ಅವನ್ನ ಹೊಡೆದಾಕ್ಬಿಡ್ತಿದ್ದ. ನನ್ನ ತಾತ, ನನ್ನ ಗುರು, ನನ್ನವರು ಅನ್ನುವ ನನ್ನ ಅಂತ ಇದೆಯಲ್ಲ ಮಮ, ಅದು ಅವನಲ್ಲಿ ಗೊಂದಲ ಉಂಟು ಮಾಡತ್ತೆ. ಅದಕ್ಕೆ ಅವನು ಅಯ್ಯೋ ನನ್ನ ಕೈಲಿ ಆಗ್ತಾ ಇಲ್ಲ, ಹೆಂಗೆ ನಾನು ಸಾಯಿಸ್ಲಿ, ನಂಗೆ ಇದು ಬೇಡವೇ ಬೇಡ, ಯುದ್ಧನೇ ಬೇಡ, ನಾನು ಕಾಡಿಗೆ ಹೊಟ್ಟೋಗ್ತೀನಿ, ಏನೇನೇನೋ ಹೇಳ್ತಾನೆ. ಕಾರಣ ಇಷ್ಟೇ, ಅಪ್ರಿಯವಾದ ಕರ್ತವ್ಯ ಮಾಡೋಕ್ಕೆ ಆಗ್ತಾ ಇಲ್ಲ. ನಾನೀಗ ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಪೊಲೀಸ್ ಆಫೀಸರ್ ಇರ್ತಾನೆ, ತುಂಬ ಅಪ್ರೈಟು, ಯಾರನ್ನೂ ಸ್ಪೇರ್ ಮಾಡಲ್ಲ. ಸರಿಯಾಗಿ ಯಾರು ತಪ್ಪು ಮಾಡಿದ್ರೆ ಹೇಳ್ಕೊಂಡು ಹೋಗಿ ಜೈಲಿಗೆ ಹಾಕ್ತಿರ್ತಾನೆ. ಒಂದಿನ ತನ್ನ ಮಗ ಸಿಕ್ಕಾಕೊಂಡ್ಬಿಡ್ತಾನೆ. ಏನು ಮಾಡ್ಬೇಕು ಅವನಿಗ? ಅವನು ಸರಿಯಾದ ಧರ್ಮ ಮತ್ತು ತಂದೆ ಮಧ್ಯೆ ತಾಕಲಾಟ ಬಂತು. ಅವಾಗ ವಾತ್ಸಲ್ಯ ಬಂದ್ಬಿಡುತ್ತೆ. ಅಯ್ಯೋ ನನ್ನ ಮಗ, ಅವನ ಭವಿಷ್ಯ ಹಾಳಾಗ್ಬಿಡುತ್ತೆ, ಮನೆಗೆ ಕರ್ಕೊಂಡೋಗಿ ಬುದ್ಧಿ ಹೇಳ್ತೀನಿ, ಜೈಲಲ್ಲಿ ಹಾಕಿದ್ರೆ ಹೇಗೆ? ಈಗ ಇನ್ನೊಬ್ರು ಅವ್ರ ಮಕ್ಕಳು ಇನ್ನೂ ಯಾರಿಗೋ ಮಗ ತಾನೆ, ಅವನಿಗೂ ಭವಿಷ್ಯ ಇರುತ್ತೆ ತಾನೆ. ಸೊ ನನ್ನವರು ಅಂತ ಬಂದ ತಕ್ಷಣ ಅವನಿಗೆ ಕರ್ತವ್ಯ ಮಾಡೋಕ್ಕಾಗಲ್ಲ. ಅರ್ಜುನ ಒಬ್ಬ ಸೈನಿಕ, ಒಬ್ಬ ಯೋಧ, ಒಬ್ಬ ರಾಜಕುಮಾರ. ಅವನು ಈ ಮಹಾಯುದ್ಧದಲ್ಲಿ ಬಿಫೋರ್ ಅಂದರೆ ಆ ಯುದ್ಧ ಶುರು ಆಗೋ ಮುಂಚೆನೆ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಡಿಕ್ಲೇರ್ ಆದವನು ಅವನು. ಆ ಮಟ್ಟದ ಯೋಧ ಅವನು. ಆದರೆ ಅವನಿಗೆ ಮನಸ್ಸು ತುಂಬ ಗಲಿಬಿಲಿ ಆಗತ್ತೆ. ಇದು ಕಾಂಟೆಕ್ಸ್ಟ್. ಸೊ ನಮ್ಮೆಲ್ಲರಿಗೂ ಜೀವನದಲ್ಲಿ ಇಂಥ ಸಂದರ್ಭ ಬರುತ್ತೆ. ಈಗ ನಾನು ನನ್ನ ಕುಲ, ನನ್ನ ಮತ, ನನ್ನವರು, ನನ್ನ ಪರಿವಾರ, ನನ್ನ ಜಾತಿ ಅಂತ ಯೋಚನೆ ಮಾಡಿದ್ರೆ ನನ್ನವರು ಎಂಥ ಕೆಟ್ಟವರಾದರೂ ಸಮರ್ಥಿಸ್ತಾ ಹೋಗ್ತೀನಿ. ಆದರೆ ನಾನು ದೇಶದ ಹಿತ, ಧರ್ಮದ ಹಿತ, ಸಮಾಜದ ಹಿತ, ನ್ಯಾಯ ಅನ್ಯಾಯಗಳನ್ನು ನಾನು ವಿವೇಚಿಸಿದ್ರೆ ನನ್ನ ಮಗನೇ ತಪ್ಪು ಮಾಡಿದ್ರು ನಿನ್ನ ತಪ್ಪು ಅಂತ ಹೇಳುವ ಧೈರ್ಯ ನನಗೆ ಬರುತ್ತೆ. ಅದನ್ನ ಶ್ರೀಕೃಷ್ಣ ಹೇಳ್ಕೊಡ್ತಾನೆ. ಹೇಳಿ ಇದು ಬೇಕಾ ಬೇಡವಾ ನಮಗೆ? ಇವತ್ತು ನಾನು ಹಿಂದೂ ಅಂತ ಹೇಳ್ಬಿಟ್ಟು ವೀರಪ್ಪನನ್ನು ನಾನು ವಹಿಸ್ಕೊಂಡು ಹೋಗೋದು ಸರಿನಾ? ಅಲ್ವಾ? ಹಾಗೆ ಇನ್ನೊಬ್ರು ಯಾರೋ ಔರಂಗಜೇಬ್ನ ವಹಿಸ್ಕೊಳ್ಳೋದು ಸರಿನಾ? ನಾವು ಹೇಳೋದು ನಮ್ಮ ಮತ ಅಂತ ನೋಡಬಾರ್ದು, ಕುಲ ಅಂತ ನೋಡಬಾರ್ದು, ಸಮಾಜಕ್ಕೆ ಏನು ಮಾಡಿದ್ರು ಅಂತ ನೋಡಬೇಕು. ಕೃಷ್ಣ ಆ ಸ್ಪಷ್ಟತೆ ಕೊಡ್ತಾನೆ.